ಇಡೀ ಇತಿಹಾಸದಲ್ಲೇ ಅತಿ ದೊಡ್ಡ ರಾಬರಿ ಕೇಸ್ ಅಂತ ನಾವೇನ್ ಹೇಳ್ತಾ ಇದ್ವೋ ಆ ಕೇಸ್ ಇವಾಗ ಪ್ರಕರಣವೇ ಸುಳ್ಳ ಅನ್ನೋ ಪ್ರಶ್ನೆ ಹುಟ್ಟುತ್ತಾ ಇದೆ. ಚೋರ್ಲಾ ಘಾಟ್ ಗಡಿಯಲ್ಲಿ 400 ಕೋಟಿ ಪ್ರಕರಣ ಸಂಬಂಧಪಟ್ಟಂತೆ ಹಣ ಬಿದ್ದಂತಹ ಕಂಟೈನರ್ ಗಾಯ ಪ್ರಕರಣವೇ ಸುಳ್ಳ, 2 ಕಂಟೈನರ್ ಗಾಯ ಪ್ರಕರಣವೇ ಕಟ್ಟುಕಥೆ ಅಂತ ಪ್ರಶ್ನೆ ಹುಟ್ಟುತ್ತಾ ಇದೆ. ತಿಂಗಳ ಕಾಲ ತನಿಖೆ ನಡೆಸಿರುವಂತಹ ಎಸ್ಐಟಿ ಪತ್ತೆ ಹಚ್ಚಿದ್ದೇನು ಹಾಗಾದ್ರೆ? ದೂರುದಾರನ ಹೇಳಿಕೆಯಲ್ಲಿ ಗಂಭೀರ ವ್ಯತ್ಯಾಸಗಳು ಇದೆ. ನಾಸಿಕ್ ಪೊಲೀಸರಿಗೆ ದೂರು ನೀಡಿದಂತಹ ಸಂದೀಪ್ ಪಾಟೀಲ್ ಚೋರ್ಲಾ ಘಾಟ್ನಲ್ಲಿ ದರೋಡೆ ನಡೆದೇ ಇಲ್ಲ ಅಂತ ಹೇಳಿ ಎಸ್ಐಟಿ ವರದಿ ಕೊಟ್ಟಿದೆ. ಈಗ ಸಾಕ್ಷ್ಯ ಕೊರತೆಯಿಂದಾಗಿ ಎಲ್ಲ ಆರೋಪಿಗಳು ಇದೀಗ ಬಿಡುಗಡೆ ಆಗಿದ್ದಾರೆ. ಎಲ್ಲ ಆರೋಪಿಗಳ ಬಿಡುಗಡೆಗೆ ನ್ಯಾಯಾಲಯ ಇದೀಗ ಆದೇಶವನ್ನ ಕೊಟ್ಟಿದೆ. ಹಾಗಾದ್ರೆ ಎಲ್ಲವೂ ಕೂಡ ಸುಳ್ಳ ಅಂತ ಹೇಳಿ ಇಷ್ಟು ದಿನ ಎಸ್ಐಟಿ ಅವರು ಒಂದು ಮಹಾರಾಷ್ಟ್ರ ಪೊಲೀಸ್ ಅವರು ಇರ್ಬೋದು, ಎಲ್ಲರೂ ಕೂಡ ಗೋವಾ ಪೊಲೀಸ್ ಅವರೇ ಇರ್ಬೋದು, ಕರ್ನಾಟಕ ಪೊಲೀಸ್ ಅವರೇ ಇರ್ಬೋದು. ಇದರಲ್ಲಿ ವಿಶೇಷವಾಗಿ ಮಹಾರಾಷ್ಟ್ರ ಪೊಲೀಸರಿಂದ ಒಂದು ಎಸ್ಐಟಿ ರಚನೆ ಆಗಿರುತ್ತೆ. ಈ ವಿಚಾರದಲ್ಲಿ ಎಸ್ಐಟಿ ರಚನೆ ಆಗಿತ್ತು. ಎಸ್ಐಟಿ ಟೀಮ್ ಇಂದ ಬಹುಶಃ ಎಲ್ಲವೂ ಕೂಡ ಸತ್ಯ ಹೊರಗೆ ಬರುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ಕಾಯ್ತಾ ಇದ್ರು. ಅದರಲ್ಲೂ ಕೂಡ ನಮ್ಮ ಭಾರತದ ಇತಿಹಾಸದಲ್ಲೇ ಅತಿ ದೊಡ್ಡ ದರೋಡೆ ಅಂತ ನಾವು ಅಂದ್ಕೊಂಡಿದ್ವಿ. ಆದ್ರೆ ಇಲ್ಲಿ ಗೊತ್ತಾಗ್ತಾ ಇರುವಂತದ್ದು ಆಲ್ಮೋಸ್ಟ್ ಇದೆಲ್ಲವೂ ಕೂಡ ಕಟ್ಟುಕಥೆ, ಎಲ್ಲವೂ ಕೂಡ ಕ್ರಿಯೇಟ್ ಮಾಡಿರುವಂತ ಸ್ಟೋರಿ ಅಂತ ಅನ್ನಿಸ್ತಾ ಇದೆ. ಕಾರಣ ಏನು ಅಂತಂದ್ರೆ ಇಷ್ಟೆಲ್ಲ ಸ್ವಲ್ಪ ಆದ್ರೂ ಇದರಲ್ಲಿ ಸತ್ಯ ಇದ್ದಿದ್ರೆ ಆ ಒಂದು ವರದಿಯಲ್ಲಿ ಈ ರೀತಿಯಾಗಿ ಏನು ಬರ್ತಾ ಇರಲಿಲ್ಲ. ಹಾಗಾಗಿ ಇಲ್ಲಿ ಚೋರ್ಲಾ ಘಾಟಲ್ಲಿ ಏನ್ ದರೋಡೆ ನಡೆದಿತ್ತು ಅದೇನ್ ದರೋಡೆ ನಡೆದೇ ಇಲ್ಲ ಅಂತ ಹೇಳಿ ಇದೀಗ ಎಸ್ಐಟಿ ವರದಿಯನ್ನ ಕೊಟ್ಟಿದೆ. ಹಾಗಾಗಿ ಇದೆಲ್ಲವೂ ಕೂಡ ಸುಳ್ಳು ಅಂತ ಗೊತ್ತಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ರೆಡ್ಡಿ. ಮಂಜುನಾಥ್, ನೋಡ್ತಾ ಇದೀವಿ ಇಲ್ಲಿ ಬಹುಶಃ ಸತ್ಯ ಗೊತ್ತಾಗುತ್ತೆ ಆಕ್ಚುಲಿ ಹೇಗಾಯ್ತು ಏನಾಯ್ತು ಅಂತ ಹೇಳಿ ಎಲ್ಲರೂ ಕೂಡ ಕಾಯ್ತಾ ಇದ್ರು. ಆದ್ರೆ ಇಲ್ಲಿ ಗೊತ್ತಾಗ್ತಾ ಇರುವಂತದ್ದು ಎಲ್ಲವೂ ಕೂಡ ಕಟ್ಟುಕತೆ ಅಂತ ಹೇಳಿ. ಇದಕ್ಕೆ ಕಾರಣ ಏನಿರ್ಬೋದು ಎಸ್ಐಟಿ ವರದಿಯಲ್ಲಿ? ಪ್ರಮುಖವಾಗಿ ಹೇಳ್ಬೇಕಂದ್ರೆ ಅಕ್ಟೋಬರ್ 16 ಏನ್ ಖಾನಾಪುರ ತಾಲೂಕಿನ ಚೋರ್ಲಾ ಬಳಿ ಒಂದು ಏನ್ ಕಂಟೈನರ್ ಹೈಜಾಕ್ ಆಗಿದೆ ಅಂತ ಹೇಳಿ ಏನ್ ಸಂದಿದ್ದಾರ ಒಂದು ದೂರನ್ನ ನಾಸಿಕ್ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನ ದಾಖಲೆ ಮಾಡ್ತಾನೆ. ಅದನ್ನ ಮಹಾರಾಷ್ಟ್ರ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಒಂದು ಎಸ್ಐಟಿಯನ್ನು ಕೂಡ ರಚನೆ ಮಾಡುತ್ತೆ. ಆ ಎಸ್ಐಟಿ ಕಳೆದ 1 ತಿಂಗಳಿಂದ ಸತತವಾಗಿ ಅದರ ಬಗ್ಗೆ ತನಿಖೆಯನ್ನು ನಡೆಸಿ ಈಗ ಒಂದು ನ್ಯಾಯಾಲಯಕ್ಕೆ ವರದಿ ಸಲ್ಲಿಸಿದಲ್ಲಿ ಪ್ರಮುಖವಾಗಿ ಕೆಲವೊಂದು ಎಸ್ಐಟಿ ಮೆನ್ಷನ್ ಮಾಡಿರ್ತಕ್ಕಂಥದ್ದು, ಕೃತ್ಯ ನಡೆದಿರ್ತಕ್ಕಂಥ ಸ್ಥಳ ಆಗಿರ್ಬೋದು, ಸಮಯ ಆಗಿರ್ಬೋದು, ಅದೇ ರೀತಿ ಏನ್ ಪ್ರಯಾಣದ ಮಾರ್ಗ ಆಗಿರ್ಬೋದು, ಕರೆಗಳಿರ್ತಾವ ಅದು ನಿಖರವಾದ ಮಾಹಿತಿ ಸಿಗದ ಹಿನ್ನೆಲೆಯಲ್ಲಿ ಏನು ಅಲ್ಲಿ ಕೋರ್ಟ್ ಕೂಡ ಈಗ ಏನ್ ಅದರ ಆರೋಪಿಗಳ ಏನ್ ಸಂದೀಪ್ ಪಾಟೀಲ್ ಏನ್ ದೂರನ್ನು ನೀಡಿರ್ತಾನೆ, ಏನ್ ಸ್ಟೇಟ್ ಏನಾಗಿರ್ಬೋದು, ರಿಯಲ್ ಎಸ್ಟೇಟ್ ಅವ್ರ ಎಲ್ಲರೂ ಕೂಡ ಈಗ ಸಂಪೂರ್ಣವಾಗಿ ಏನ್ ಮುಕ್ತ ಆಗಿರ್ತಕ್ಕಂಥದ್ದು. ಆ ಏನು ಆರೋಪ ಏನು ಅವ್ರ ಮೇಲಿತ್ತು ಎಲ್ಲರಿಗೂ ಕೂಡ ಈಗ ಕೋರ್ಟ್ ಒಂದು ಮುಕ್ತವಾದ ಒಂದು ಆದೇಶವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಈಗ ಸಂದೀಪ್ ಪಾಟೀಲ್ ನೀಡಿರ್ತಕ್ಕಂಥದ್ದು ಏನಿ 400 ಅಂತ್ಯಕಂತ್ಯ ಕಥೆ ಏನಿದೆ, ಈ ಎಸ್ಐಟಿ ಕೂಡ ಇದಕ್ಕೆ ಒಂದು ಅಂತ್ಯವನ್ನು ಹಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಸಂದೀಪ್ ಪಾಟೀಲ್ ನೀಡಿರ್ತಕ್ಕಂಥ ಏನ್ ದೂರನ್ನು ಇತ್ತು ಅದನ್ನ ಈಗ ಪೊಲೀಸರು ಎಸ್ಐಟಿ ಕೂಡ ಗಂಭೀರವಾಗಿ ಪರಿಗಣಿಸಿ ಕೂಡ ತನಿಖೆ ಮಾಡಿದ ನಂತರ ಈಗ ಯಾವುದೇ ಆದಂತ ಅದರಲ್ಲಿ ನಿಖರತೆ ಇಲ್ಲದೆ ಇದ್ದ ಕಾರಣ ಈಗ ಸಂಪೂರ್ಣವಾಗಿ ಆ ಕೇಸ್ ಬಿದ್ದು ಹೋಗಿರ್ತಕ್ಕಂಥದ್ದು. ಅದಲ್ಲದೆ ಈಗ ಮಹಾರಾಷ್ಟ್ರದ ಏನ್ ನಾಸಿಕ್ ಪೊಲೀಸರು ಏನಿದ್ದಾರೆ ಆ ಸಂದೀಪ್ ಪಾಟೀಲ್ ಏನ್ ದೂರನ್ನ ನೀಡಿರ್ತಾನೆ ಅವನ ಮೇಲೂ ಕೂಡ ಈಗ ಕಾನೂನು ರೀತಿಯ ಒಂದು ಕ್ರಮವನ್ನ ಕೈಗೊಳ್ಬೇಕಂತ ಹೇಳಿ ಒಂದು ಆಲೋಚನೆ, ಅಂದ್ರೆ ಅಲ್ಲಿ ಇರ್ತಕ್ಕಂಥ ಏನ್ ಪೊಲೀಸ್ ಮಹಾನಿರ್ದೇಶಕರು ಏನಿದ್ದಾರೆ ಅದ್ರ ಬಗ್ಗೆ ಏನ್ ಸಂದೀಪ್ ಪಾಟೀಲ್ ದೂರ ನೀಡಿರ್ತಾರೆ ಅವನ ಮೇಲೂ ಕೂಡ ಈಗ ಕಾನೂನು ರೀತಿಯಾದಂತಹ ಕ್ರಮವನ್ನ ಕೈಗೊಳ್ಬೇಕಂತ ಹೇಳಿ ತಯಾರಿಯನ್ನು ನಡೆಸಿರ್ತಕ್ಕಂಥದ್ದು ರೋಶಿನಿ. ಇನ್ನು ಸಂದೀಪ್ ಪಾಟೀಲ್ ಈ ರೀತಿ ಮಾಡ್ಲಿಕ್ಕೆ ಕಾರಣ ಏನು ಅಂತ, ಇಷ್ಟೆಲ್ಲ ಸ್ಟೋರಿ ಏನಕ್ಕೆ ಮಾಡ್ದವನು ಅಂತ ಏನಾರು ಗೊತ್ತಾಗಿದೆಯಾ? ಇಲ್ಲಿ ಪ್ರಮುಖವಾಗಿ ಹೇಳ್ಬೇಕಂದ್ರೆ ಆ ಸಂದೀಪ್ ಪಾಟೀಲ್ ಅನ್ನುವಂತ ವ್ಯಕ್ತಿಯು ಕೂಡ ನಾಸಿಕ್ನ ಒಬ್ಬ ರಿಯಲ್ ಎಸ್ಟೇಟ್ ಉದ್ಯಮಿ. ಇದು ರಿಯಲ್ ಎಸ್ಟೇಟ್ ನಲ್ಲಿ ಯಾವುದೋ ಒಂದು ವ್ಯವಹಾರಕ್ಕಾಗಿ ಆಗಿರ್ತಕ್ಕಂಥದ್ದು ಅಂತ ಹೇಳಿ ಅಲ್ಲಿ ಅಲ್ಲಿರ್ತಕ್ಕಂಥ ಜನರು ಕೂಡ ಈಗ ಅಲ್ಲಿ ಸ್ಥಳೀಯರು ರಿಯಲ್ ಎಸ್ಟೇಟ್ ಉದ್ಯಮಿಗಳಾಗಿರ್ಬೋದು, ಅವ್ರ ಸಹೋದ್ಯೋಗಿಗಳಾಗಿರ್ಬೋದು, ಒಂದು ಯಾವುದೋ ಒಂದು ವ್ಯವಹಾರದಲ್ಲಿ ಅದು ಸರಿಯಾದ ಇರ್ತಕ್ಕಂಥ ಹಂಚಿಕೆ ಆಗದೆ ಇರುವ ಕಾರಣ ಹಣದಲ್ಲಿ ಯಾವುದೇ ಒಂದು ವ್ಯವಹಾರ ವ್ಯತ್ಯಾಸ ಆಗಿದ್ರಿಂದ ಅವ್ರ ಮೇಲೆ ಒಂದು ಆರೋಪವನ್ನ ಮಾಡ್ಲಿಕ್ಕೆ ಈ ರೀತಿ ಮಾಡಿರ್ಬೋದು ಅಂತ ಹೇಳಿ ಕೂಡ ಅಲ್ಲಿ ಹೇಳಿರ್ತಕ್ಕಂಥದ್ದು. ಒಟ್ಟಾರೆ ಈ ಸಂದೀಪ್ ಪಾಟೀಲ್ ಹೇಳಿರ್ತಕ್ಕಂಥದ್ದು ಏನು ಎಸ್ಐಟಿ ಕಳೆದ 1 ತಿಂಗಳಿಂದ ಏನು ತನಿಖೆಯನ್ನ ಮಾಡಿದೆ, ತನಿಖೆಯಲ್ಲಿ ಯಾವುದೇ ರೀತಿಯಂತ ಅಂದ್ರೆ ಸಂದೇಹ ಕಂಡು ಬರದೇ ಇದ್ದಿದ್ರಿಂದ ಈಗ ಸಂದೀಪ್ ಪಾಟೀಲ್ ನೀಡಿರ್ತಕ್ಕಂಥದ್ದು ಏನ್ ದೂರ ಏನಿದೆ ಅದು ಒಟ್ಟಾಗಿ ಈಗ ಖುಲಾಸೆ ಆಗಿರ್ತಕ್ಕಂಥದ್ದು. ಆದ್ರೂ ಕೂಡ ಈಗ ಅಲ್ಲಿ ನಾಸಿಕ್ ಪೊಲೀಸರು ಕೂಡ ಈ ಸಂದೀಪ್ ಪಾಟೀಲ್ ಮೇಲೆ ಕಾನೂನು ರೀತಿ ಯಾವ ಕ್ರಮ ಕೈಗೊಳ್ಬೇಕಂತ ಹೇಳಿ ಈಗ ತಯಾರಿ ನಡೆಸಿರ್ತಕ್ಕಂಥದ್ದು ರೋಶಿನಿ. ಎಸ್, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.